ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂಥ ಉಗ್ರರ ದಾಳಿಯ ವಿಚಾರವಾಗಿ ರಾಷ್ಟ್ರೀಯ ತನಿಖಾ ದಳ ಈಗ ತನಿಖೆಯನ್ನು ಚುರುಕುಗೊಳಿಸಿದೆ. ಕಾಶ್ಮೀರದಲ್ಲಿಯೂ ಕೂಡ ಅನೇಕ ವಿಚಾರಗಳನ್ನು ಕೆದಕುವುದರ ಜೊತೆಗೆ ಯಾರು ಉಗ್ರರಿದ್ದಾರೆ, ಅವರಿಗೆ ಸಹಕಾರ ಕೊಟ್ಟಂಥವರು ಯಾರು, ಹೇಗೆ ಅವರಿಗೆ ಸಹಾಯ ಮಾಡಿದರು, ಹೇಗೆ ಸಂಚು ರೂಪಿಸಿದರು, ಪಾಕಿಸ್ತಾನದ ಕೈವಾಡ ಏನು, ಪಾಕಿಸ್ತಾನ ಹೇಗೆ ಬೆಂಬಲವನ್ನು ಕೊಟ್ಟಿದೆ, ISI ಹೇಗೆ ಬೆಂಬಲವನ್ನು ಕೊಟ್ಟಿದೆ, ಹೀಗೆಲ್ಲ ವಿಚಾರಗಳನ್ನು ರಾಷ್ಟ್ರೀಯ ತನಿಖಾ ದಳ ತನಿಖೆ ಮಾಡ್ತಾ ಇದೆ. ಅದರ ಜೊತೆ ಮೃತಪಟ್ಟಿರುವಂಥ ನಮ್ಮ ಬೆಂಗಳೂರಿನ ಭರತ್ ಭೂಷಣ್ ಮನೆಗೂ ಕೂಡ ಭೇಟಿ ಕೊಟ್ಟಿದೆ. ಹತ್ಯೆಯಾದಂಥ ಭರತ್ ಭೂಷಣ್ ಅವರ ಮನೆಗೆ NIA ತಂಡ ಭೇಟಿ ಕೊಟ್ಟಿತ್ತು. ಭರತ್ ಭೂಷಣ್ ಅವರ ಪತ್ನಿಯ ವಿಚಾರಣೆಯನ್ನು ಕೂಡ ರಾಷ್ಟ್ರೀಯ ತನಿಖಾ ದಳ ಮಾಡ್ತಾ ಇದೆ. 8 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಎಲ್ಲಿದೆ ಭರತ್ ಭೂಷಣ್ ಮನೆ ಅಂದರೆ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ಅವರ ನಿವಾಸ ಇದೆ. 4 ಅಧಿಕಾರಿಗಳ ತಂಡದಿಂದ ಡಾಕ್ಟರ್ ಸುಜಾತ ಅಂದರೆ ಭರತ್ ಭೂಷಣ್ ಅವರ ಪತ್ನಿ ಡಾಕ್ಟರ್ ಸುಜಾತ ಅವರ ವಿಚಾರಣೆ ಆಗಿದೆ. ದಾಳಿ ನಡೆದಂಥ ಸಂದರ್ಭದ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ NIA ತಂಡ. ಹೇಗೆ ದಾಳಿ ಸಂಭವಿಸಿತು, ಅವತ್ತು 1000ದಿಂದ 1500 ಜನ ಇದ್ದರು. ಎಲ್ಲರೂ ಕೂಡ ಕುದುರೆ ಮೇಲೆ ಪ್ರವಾಸವನ್ನು ಮಾಡ್ತಾ ಇದ್ದರು. ಅದೊಂದು ದುರ್ಗಮ ಹಾದಿ, ಯಾವುದೇ ವಾಹನಗಳಿಲ್ಲದ ಹಾದಿ, ಯಾವುದೇ ರೀತಿಯ ಮೋಟಾರುಗಳು, ಸೈಕಲ್ ಆಗಲಿ, ಸ್ಕೂಟರ್ ಆಗಲಿ, ಆಟೋ ಆಗಲಿ ಬರದಂಥ ಜಾಗ. ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿ ಎಷ್ಟು ಜನ ಇದ್ದರು, ಅಷ್ಟೂ ಜನ ಸೇರುವಂಥ ಆ ಜಾಗದಲ್ಲಿ ಭದ್ರತಾ ಸಿಬ್ಬಂದಿ ಇರಲಿಲ್ಲ. ಹಾಗಾದರೆ ಇವರು ಎಂಟ್ರಿ ಕೊಟ್ಟಿರೋ ರೀತಿ ಹೇಗಿತ್ತು? ಯಾಕಂತ ಹೇಳಿದ್ರೆ ನೋಡಿ, ಆತಂಕಗೊಂಡಾಗ, ಆಘಾತಗೊಂಡಾಗ ಪ್ರತಿಯೊಂದು ಕೂಡ ಅಬ್ಸರ್ವೇಷನ್ ಮಾಡೋದಿಲ್ಲ. ಒಂದು ವೇಳೆ ಅಬ್ಸರ್ವ್ ಮಾಡಿದ್ರೂ ಕೂಡ ಅದನ್ನು ನೀಟಾಗಿ ಆ ಆಘಾತದಿಂದ ಹೊರಬಂದು ಹೇಳುವಷ್ಟಿದೆಯಲ್ಲ, ಅಷ್ಟು ಸುಲಭ ಸಾಧ್ಯವಾಗೋದಿಲ್ಲ. ಇದೀಗ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕುವ ನಿಟ್ಟಿನಲ್ಲಿ ಮೃತರ ಕುಟುಂಬಗಳಿಗೆ, ಯಾರು ಹತ್ಯೆಯಾಗಿದ್ದಾರೆ, ಹತ್ಯೆಯಾದಂಥ ಕುಟುಂಬದವರಿಗೆ, ಅವರ ಮನೆಯವರಿಗೆ ಭೇಟಿ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ತನಿಖಾ ದಳದ ತಂಡ. ಇವತ್ತು ಭರತ್ ಭೂಷಣ್ ಅವರ ಮನೆಗೆ ಬಂದಿತ್ತು. ಭರತ್ ಭೂಷಣ್ ಅವರ ಅವರ ಪತ್ನಿಯನ್ನು ಕೂಡ ಮಾತನಾಡಿಸಿ ಎಲ್ಲ ಮಾಹಿತಿಯನ್ನು ಪಡೆದಿದ್ದಾರೆ. ಡಾಕ್ಟರ್ ಸುಜಾತ ಅವರ ಹೆಸರು. ಎಲ್ಲ ಮಾಹಿತಿಯನ್ನು ಪಡೆದಿದ್ದಾರೆ. ನೀವು ಹೋಗಿರುವಂಥ ಸಂದರ್ಭ ಹೇಗಿತ್ತು, ಎಷ್ಟು ಜನ ಇದ್ದರು, ಎಷ್ಟು ಜನ ಬಂದಿದ್ದರು, ಆಗ ಅವರು ಬಂದಂಥವರು ಹಿಂದೂಗಳನ್ನು ಹುಡುಕಿ ಕೊಂದ್ರ, ಅಥವಾ ಹಿಂದೂನ ನೀನು ಮುಸ್ಲಿಮ ಅಂತ ಕೇಳಿದ್ರ, ಅಥವಾ ಚಡ್ಡಿ ಬಿಚ್ಚಿಸಿದ್ರ, ಏನೆಲ್ಲ ಇತ್ತು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿಗೂ ಕೂಡ NIA ತಂಡ ಆಗಮಿಸಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಘಟನೆ ನಡೆದಿರುವಂಥ ಸ್ಥಳದಲ್ಲೂ ಕೂಡ ಅದೇ ರೀತಿಯ ಎಲ್ಲ ತನಿಖೆಯನ್ನು ಕೂಡ NIA ಮಾಡ್ತಾ ಇದೆ, ಪೊಲೀಸರ ತಂಡ ಮಾಡ್ತಾ ಇದೆ, ಸೇನೆ ಕೂಡ ಮಾಡ್ತಾ ಇದೆ. ಇದರ ಮಧ್ಯೆ ಕರ್ನಾಟಕಕ್ಕೂ ಕೂಡ ಈ NIA ತಂಡ ಬಂದಿದೆ. ಏನೆಲ್ಲ ಅಂಶಗಳು ಲಭ್ಯವಾಗ್ತಾ ಇದ್ದಾವೆ ಈ ತನಿಖೆಯ ಸಂದರ್ಭದಲ್ಲಿ? ದಶರಥಿಯನ್ನು ಪಹಲ್ಗಾಮ್ನಲ್ಲಿ ನಡೆದಂಥ ಅಟ್ಯಾಕ್ಗೆ ಸಂಬಂಧಪಟ್ಟಾಗ ಈಗಾಗಲೇ NIA ಅಧಿಕಾರಿಗಳು ಕೂಡ ಪ್ಯಾರಲಲ್ಲಿ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಏನು ಬೇರೆ ಬೇರೆ ಝೋನಲ್ ಆಫೀಸರ್ಸ್ಗಳೇನಿರ್ತವೆ ಭಾರತಾದ್ಯಂತ ಏನಿದೆ, ಎಲ್ಲರೂ ಕೂಡ ಯಾವ್ಯಾವ ರಾಜ್ಯದ ಟೂರಿಸ್ಟ್ಗಳು ಹೋಗಿದ್ರು, ಸೊ ಎಲ್ಲೆಲ್ಲಿ ಯಾರ್ಯಾರು ಹತ್ಯೆ ಆಗಿತ್ತು ಅಂಥವ್ರ ಮನೆಗೆ NIA ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ತನಿಖಾ ವರದಿಯನ್ನು ಕೂಡ ಮಾಡಿ ಇದನ್ನು ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಮುಂದಿನ ದಿನದಲ್ಲಿ ಇದೇನು ಭಯೋತ್ಪಾದಕರು ಮಾಡಿರುವಂಥ ಘಟನೆ ಹಿನ್ನೆಲೆ ಇದಕ್ಕೆ ಪಾಕಿಸ್ತಾನವೇ ನೇರ ಹೊಣೆ ಅನ್ನೋದನ್ನ ಈಗಾಗಲೇ ಹೇಳ್ತಾ ಇರುವಂಥದ್ದು. ಹೀಗಾಗಿ ಇದರ ಅಂಕಿ ಅಂಶ ಮತ್ತು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಖರವಾದ ಮಾಹಿತಿಗಳನ್ನು ಕೂಡ ಕೊಡಬೇಕಾಗುತ್ತೆ. ಯಾಕೆಂದರೆ ಅಂತಾರಾಷ್ಟ್ರೀಯ ನೀತಿಗಳೇನಿರುತ್ತೆ ಅದರ ಆಧಾರವಾಗಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇದೇನಾದರೂ ಇನ್ನೊಂದು ಹಂತಕ್ಕೆ ಹೋದರೆ, ಸೊ ಆ ಸಂದರ್ಭದಲ್ಲಿ ಇವರೇ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬೇಕಾಗಿರುವಂತಹ ತನಿಖಾ ವರದಿ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಭಾರತ ಸರ್ಕಾರ ಈಗಾಗಲೇ ಎಲ್ಲೆಲ್ಲಿ ಹತ್ಯೆ ಆಗಿತ್ತು ಅಂಥವರ ಮನೆಗೆ NIA ಅಧಿಕಾರಿಗಳು ಬಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅಂದರೆ ಪ್ರಕರಣದ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅವರ ಸ್ಟೇಟ್ಮೆಂಟ್ಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇವರು ಯಾರು, ಏನು ಹಿನ್ನೆಲೆ, ಏನು ಮಾಡ್ಕೊಂಡಿದ್ರು, ಎಲ್ಲಿಂದ ಇವರು ಪಹಲ್ಗಾಮ್ಗೆ ಬಂದಿದ್ರು, ಯಾವ ಕಾರಣಕ್ಕಾಗಿ ಬಂದಿದ್ರು, ಎಷ್ಟು ಜನ ಬಂದಿದ್ರು, ಈ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಅವರ ಪೂರ್ವಾಪರ ಹಿನ್ನೆಲೆಯನ್ನು ತೆಗೆದುಕೊಂಡು ಅದನ್ನು ಇಟ್ಕೊಳ್ಳುವಂಥದ್ದು. ಅದರ ಜೊತೆಗೆ ಅಲ್ಲಿ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಭಯೋತ್ಪಾದಕರು ಯಾವ ರೀತಿಯಾಗಿ ಇವ್ರಿಗೆ ಒಂದು ಹಿಂಸಾಚಾರವನ್ನು ಮಾಡಿದರು, ಅಟ್ಟಹಾಸನಗೈದ್ರು, ಗುಂಡಿನ ದಾಳಿಯನ್ನು ನಡೆಸಿದ್ದೇಕೆ, ಏಕೆ ಬರೀ ಹಿಂದೂಗಳನ್ನೇ ಕೇಳಿ ಹತ್ಯೆಯನ್ನು ಮಾಡಿದ್ರ, ಮಹಿಳೆಯರಿರ್ಬೋದು, ಮಕ್ಕಳನ್ನು ಯಾವ ಕಾರಣಕ್ಕಾಗಿ ಹತ್ಯೆಯನ್ನು ಮಾಡಲಿಲ್ಲ, ಏನಂತ ಅಲ್ಲಿ ಇವ್ರಿಗೆ ಬೆದರಿಕೆಗಳನ್ನು ಹಾಕಿದ್ರು, ಏನಂತ ಕೇಳಿ ಹತ್ಯೆಯನ್ನು ಮಾಡಿದ್ರು ಅನ್ನೋ ಎಲ್ಲ ಮಾಹಿತಿಗಳನ್ನು ಕೇಳ್ತಾ ಇರುವಂಥದ್ದು. ಇವೆಲ್ಲ ಸ್ಟೇಟ್ಮೆಂಟ್ಗಳ ರೂಪದಲ್ಲಿ ಏನು ಮುಂದಿನ ಇಡೀ ಪ್ರಕರಣದ ತನಿಖೆ ವೇಳೆ ಇವೆಲ್ಲವೂ ಕೂಡ ಅದಕ್ಕೆ ಪೂರಕವಾಗ್ತವೆ. ಈ ಕಾರಣಕ್ಕಾಗಿ NIA ಅಧಿಕಾರಿಗಳು ಈಗಾಗಲೇ ಭರತ್ ಭೂಷಣ್ ಮನೆಗೆ ಶುಕ್ರವಾರ ಬಂದು ಅವರ ಪತ್ನಿ ಡಾಕ್ಟರ್ ಸುಜಾತ ಅವರ ಬಳಿ ಸುಮಾರು 8 ಗಂಟೆಗಳ ಕಾಲ ವಿಚಾರಣೆ
ವಿಚಾರಣೆಯನ್ನು ಮಾಡಿದ್ದಾರೆ ಮತ್ತು ಎಲ್ಲ ರೀತಿಯ ಮಾಹಿತಿ ಮತ್ತು ಸ್ಟೇಟ್ಮೆಂಟ್ಗಳನ್ನು ಬೇಕಾಗಿರುವಂಥ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಅದೇ ರೀತಿಯಲ್ಲಿ ರಾಮಮೂರ್ತಿ ನಗರದಲ್ಲಿ ಮೃತಪಟ್ಟಂತಹ ಇರ್ಬೋದು, ಶಿವಮೊಗ್ಗದಲ್ಲಿ ಮೃತಪಟ್ಟ ಮಂಜುನಾಥ್ ಮನೆ ಇರ್ಬೋದು, ಅಲ್ಲಿಗೂ ಕೂಡ ಎನ್ಐಎ ಅಧಿಕಾರಿಗಳಿಗಾಗಲೇ ಭೇಟಿ ಕೊಟ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ಎನ್ಐಎ ಅಧಿಕಾರಿಗಳು ಪ್ರತಿಯೊಬ್ಬರ ಮನೆಗೆ ಹೋಗಿ ಮಾಹಿತಿ ಕಲೆ ಹಾಕ್ತಾ ಇರೋ ಉದ್ದೇಶ ಅಷ್ಟೇ. ಯಾವುದೋ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಪ್ರಕರಣದ ತನಿಖೆಯನ್ನು ಮಾಡುತ್ತೆ, ಹೇಳಿಕೆಗಳನ್ನು ಮಾಡುತ್ತೆ, ದೂರುದಾರರಿಂದ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳುತ್ತೆ, ಆ ರೀತಿಯಾಗಿ ಇವರು ಎಲ್ಲ ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಂಡು ಎನ್ಐಎ ಅಧಿಕಾರಿಗಳು ಪ್ರಕರಣದ ವರದಿಯನ್ನು, ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ. ಸೊ ಈ ಕಾರಣಕ್ಕಾಗಿ ಯಾರೆಲ್ಲ ಮೃತಪಟ್ಟಿದ್ರು ಪಹಲ್ಗಾಮ್ನಲ್ಲಿ ಅಂಥವರ ಮನೆಗಳಿಗೆ ಹೋಗಿ ಭೇಟಿಯನ್ನು ನೀಡಿ ಮಾಹಿತಿ ಮತ್ತು ಹೇಳಿಕೆಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಪಹಲ್ಗಾಮ್ನಲ್ಲಿ ನಡೆದಂಥ ಪ್ರಕರಣ ಇದೆ, ಇದನ್ನು ಕೇಂದ್ರ ಸರ್ಕಾರ ಕೂಡ ಸಾಕಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅಂತೇಳಿ ಇಡೀ ದೇಶವೇ ಕಾಯ್ದು ನೋಡ್ತಾ ಇರುವಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮನ್ನ ಮಾಹಿತಿಗೆ.